ಪಾರ್ಕ್ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಈಗಾಗಲೇ ಬೆಂಗಳೂರಿನಾದ್ಯಂತ ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸೊ ಇದರ ಸಂಬಂಧಿಸಿದಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ನಮ್ಮೊಂದಿಗೆ ಸರ್ ಅವ್ರು ಮಾತಾಡ್ತಾರೆ. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಪಾರ್ಕ್ಗಳ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇವತ್ತು ಸಹ ಲಾಲ್ಬಾಗ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ತಿದ್ದುಪಡಿ ಮಾಡಬೇಡಿ, 5% ಗುತ್ತಿಗೆದಾರರಿಗೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಬರೀ ಲಾಲ್ಬಾಗಿಗೆ ಸಂಬಂಧಪಟ್ಟಿದ್ದಲ್ಲ. ಬೆಂಗಳೂರಲ್ಲಿ ಇರೋವಂಥ ಎಲ್ಲ ಉದ್ಯಾನವನಗಳು, ಎಲ್ಲ ಸಾರ್ವಜನಿಕ ಸ್ಥಳಗಳು, ಎಲ್ಲ CA ಜಾಗಗಳು, ಎಲ್ಲ ಆಟದ ಮೈದಾನಗಳಿಗೂ ಅನ್ವಯಿಸುತ್ತೆ. ಇದು ಹಿಂದೆ SM ಕೃಷ್ಣ ಅವರಿದ್ದಾಗ ಇಡೀ ಎಲ್ಲ ಬೆಂಗಳೂರಲ್ಲಿರೋವಂಥ ಎಲ್ಲ ಆಟದ ಮೈದಾನಗಳನ್ನ ಟೆನ್ನಿಸ್ ಅಸೋಸಿಯೇಷನ್ ಕೊಟ್ಟಿದ್ದರು. ಆವಾಗಲೂ ಇದೇ BJPಯವರೇ ನಾವು ಹೋರಾಟ ಮಾಡಿ ಅವತ್ತು ಅದನ್ನು ಆ ಕಾಯ್ದೆಯನ್ನು ನಾವು ಅವತ್ತು ರದ್ದುಗೊಳಿಸಿದ್ವಿ. ಇವತ್ತು ಯಾವುದೋ ಖಾಸಗಿ ವ್ಯಕ್ತಿಗಳಿಗೆ, ಯಾವುದೋ ಒಬ್ಬ ಕಾಂಟ್ರಾಕ್ಟ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಸೆಕ್ಷನ್ 5 ಆಫ್ ದ ಟೌನ್ ಆ್ಯಂಡ್ ಕಂಟ್ರಿ ಆ್ಯಕ್ಟ್ 1976 ಇದ್ದಂಥ ಏನು ಕಾನೂನಿದೆ ಅದಕ್ಕೆ ತಿದ್ದುಪಡಿ ಯಾಕೆ ತರ್ತಾ ಇದ್ದಾರೆ ಅಂದರೆ, ಈ ಒಂದು 5% ಜಾಗನ ಇವರು ತಗೊಂಡ್ರೆ ಅಳತೆ ಹಾಕೋರು ಯಾರು? ಅದು 5%, 10%, 20%, 30%. ಹೀಗೆ ನಮ್ಮ ಜಾಗಗಳು, ಕಾರ್ಪೊರೇಷನ್ ಜಾಗಗಳು 99 ಇಯರ್ಸ್ ಲೀಸ್ ಕೊಟ್ಟಿರೋ ಜಾಗಗಳು ಇವತ್ತು ಅಲ್ಲೇ ಯಾರಿದ್ದರೂ ಅವರೇ ಸ್ವಂತ ಆಗ್ಬಿಟ್ಟಿದ್ದಾರೆ. ಇವತ್ತು ಇವರು 5% ಅಂತ ಸ್ಟಾರ್ಟ್ ಮಾಡಿದ್ರೆ ಇಡೀ ಪಾರ್ಕ್ ಜಾಗ ನಮ್ಮದೇ ಅಂತಾರೆ. ಏನೂ ಕೊಡದೆ ಎಷ್ಟೋ ಪಾರ್ಕ್ಗಳು, ಎಷ್ಟೋ ಆಟದ ಮೈದಾನಗಳು ಇವತ್ತು ಕಬಳಿಸಿದ್ದಾರೆ. ಭೂಗಳರು ಅದನ್ನು ಫೆನ್ಸಿಂಗ್ಗಳು ಹಾಕ್ಕೊಂಡಿದ್ದಾರೆ, ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಇವತ್ತು 5% ಅಂದರೆ ಅದಕ್ಕೆ ಯಾರು ಲೆಕ್ಕ ಇಡೋರು? ಮುಂದಿನ ಪೀಳಿಗೆ ಬಂದಾದಮೇಲೆ ಅವ್ರ ಹತ್ರ ಯಾವುದೊಂದು ದಾಖಲೆ ಇರ್ತದೆ. ನಮ್ಮಲ್ಲೇ 99 ಇಯರ್ಸ್ ಲೀಸ್ ಕೊಟ್ಟಿರೋಂಥ ಎಷ್ಟೋ ಪ್ರಾಪರ್ಟಿಗಳು 25 ಪೈಸಕ್ಕೆ, ₹100 ವರ್ಷಕ್ಕೆ ಕೊಟ್ಟಿರೋಂಥ ಪ್ರಾಪರ್ಟಿಗಳು ನಾವು ವಾಪಸ್ ತಗೊಳಕ್ಕಾಗ್ತಾಯಿಲ್ಲ. ಇದು ತಗೊಳಕ್ಕಾಗುತ್ತಾ? ನಮ್ಮ ಬೆಂಗಳೂರು ಉದ್ಯಾನ ನಗರ ಅಂತಲೇ ಹೆಸರುವಾಸಿ. ಆ ಉದ್ಯಾನ ನಗರದಲ್ಲಿರೋವಂಥ ಎಲ್ಲ ಪಾರ್ಕ್ಗಳು, ಎಲ್ಲ ಆಟದ ಮೈದಾನಗಳು, ಎಲ್ಲ CA ಜಾಗಗಳನ್ನ ಉಳಿಸ್ಬೇಕು. ಈ ಕಾಯ್ದೆ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನು ಆಗಕ್ಕೆ ಬಿಡೋಲ್ಲ. ಮತ್ತು ಅದನ್ನು ರದ್ದಾಗೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ. ಸರ್, ಈಗಾಗಲೇ ಬೆಂಗಳೂರಿನಲ್ಲಿ ಉದ್ಯಾನವನಗಳು ಎಲ್ಲೋ ಒಂದು ಮಟ್ಟಿಗೆ ಸಂರಕ್ಷಣೆ ಆಗಿದ್ದು ಸರ್. ಇದಕ್ಕೂ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ಸೊ ಇದ್ರ ಬಗ್ಗೆ ಹೇಳಿ. ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಯಾವುದಾವುದೋ ವಿನೂತನವಾಗಿ ಟ್ಯಾಕ್ಸ್ಗಳು ಹಾಕಬೇಕು, ಎಲ್ಲಿಂದ ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಇದು ಒಂದು ಹೊಸ ವಿನೂತನವಾದ ಯೋಜನೆ. ಇದು ಯೋಜನೆ ಪ್ಯೂರ್ಲಿ ಆ ಟನಲ್ ರಸ್ತೆಗೆ, ಸುರಂಗ ರಸ್ತೆಗೆ ಇರೋ ಜಾಗದಲ್ಲಿ ಹೋಗುವಂಥ ಎಲ್ಲ ಪಾರ್ಕ್ಗಳು, ಎಲ್ಲ ಆಟದ ಮೈದಾನಗಳು ಅದನ್ನೇ ಅಕ್ವೈರ್ ಮಾಡಿರೋದು. ಯಾಕಂದರೆ ಬೇರೆ ಜಾಗಕ್ಕೆ ಅಕ್ವೈರ್ ಮಾಡಿದ್ರೆ ಇವ್ರ ಹತ್ರ ಕಾಂಪನ್ಸೇಷನ್ ಕೊಡೋಕ್ಕೆ ದುಡ್ಡಿಲ್ಲ. ಅದಕ್ಕೆ ಇದನ್ನೊಂದು ಕಾಯ್ದೆ ತಗೊಂಬಂದು ಯಾವುದೋ ಗುತ್ತಿಗೆದಾರನಿಗೆ, ಯಾವುದೋ ಇಂಜಿನಿಯರ್ಗೆ ಉದ್ಧಾರ ಮಾಡೋಕ್ಕೆ ಇವ್ರು ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಬೆಂಗಳೂರು ನಾಗರಿಕರಿಗಾಗಲಿ, ಬೆಂಗಳೂರು ನಗರಕ್ಕಾಗಲಿ ಇದು ಒಳ್ಳೆಯದಲ್ಲ, ಇದು ಮಾರಕ. ಸರ್, ಒಂದು ವೇಳೆ ಈ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದು ಈ ಒಂದು ತಿದ್ದುಪಡಿ ಮಸೂದೆ ಕೈ ಬಿಟ್ಟಿಲ್ಲ ಅಂದರೆ ನಿಮ್ಮ ಹೋರಾಟ BJP ವತಿಯಿಂದ ಯಾವ ರೀತಿ ಇರುತ್ತೆ ಏನೋ ಅಂತ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ. ಇನ್ನು ಹೆಚ್ಚು ದಿವಸ ಇದೆ ಈ ಸರ್ಕಾರ, ಇನ್ನೊಂದು ವರ್ಷ, ಇನ್ನೊಂದು 1.5 ವರ್ಷ, ಆಮೇಲೆ ನಮ್ಮದೇ ಸರ್ಕಾರ ಬರುತ್ತೆ. ಇವರೇನೇನು ಜನ ವಿರೋಧಿ ನೀತಿಗಳು ಮಾಡಿದ್ದಾರೆ, ಜನ ವಿರೋಧಿ ಕಾಯ್ದೆಗಳನ್ನ ತಂದಿದ್ದಾರೆ, ನಮ್ಮ ಸರ್ಕಾರ ಬಂದೇ ಬರುತ್ತೆ. ನಾವು ಇದನ್ನೆಲ್ಲ ತೆಗಿತೀವಿ. ಜನಪರವಾದಂಥ ಕಾಯ್ದೆಗಳನ್ನ, ಜನಪರವಾದಂಥ ಯಾವುದು ಕಾನೂನು ತಂದಿರೋ ಅದನ್ನು ಮಾತ್ರ ಉಳಿಸ್ತೀವಿ. ಇದಿಷ್ಟು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ಮಾತಾಗಿರ್ತದೆ. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅನಿಲ್, ಕರ್ನಾಟಕ TV, ಬೆಂಗಳೂರು.